ಹಡಗುಗಳು ಮತ್ತು ವಿಮಾನಗಳು ಯಾವುದೇ ಸುಳಿವಿಲ್ಲದೆ ಕಾಣೆಯಾಗುವ ಸ್ಥಳವೊಂದು ಭೂಮಿಯಲ್ಲಿದೆ ಎಂದರೆ ನೀವು ನಂಬುತ್ತೀರಾ? ಹೌದು. ಇಂದು ನಾವು ಜಗತ್ತಿನ ಅತ್ಯಂತ ಪ್ರಸಿದ್ಧ ರಹಸ್ಯಗಳಲ್ಲಿ ಒಂದಾದ ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ತಿಳಿಯೋಣ. ಬರ್ಮುಡಾ ಟ್ರಯಾಂಗಲ್ ಅಟ್ಲಾಂಟಿಕ್ ಮಹಾಸಾಗರದಲ್ಲಿದೆ. ಫ್ಲೋರಿಡಾ, ಬರ್ಮುಡಾ ಮತ್ತು ಪ್ಯೂರ್ಟೋ ಈ 3 ಸ್ಥಳಗಳನ್ನು ಸಂಪರ್ಕಿಸುವ ಪ್ರದೇಶವಾಗಿದೆ. ಕಳೆದ 100 ವರ್ಷಗಳಲ್ಲಿ ಈ ಪ್ರದೇಶದ ಮೂಲಕ ಪ್ರಯಾಣಿಸಿದ ಅನೇಕ ಹಡಗುಗಳು ಮತ್ತು ವಿಮಾನಗಳು ನಿಗೂಢವಾಗಿ ಕಾಣೆಯಾಗಿವೆ ಎಂದು ವರದಿಯಾಗಿದೆ. ಫ್ಲೈಟ್ 19 ಎಂದು ಕರೆಯಲ್ಪಡುವ ಅಮೆರಿಕದ ನೌಕಾಪಡೆಯ 5 ವಿಮಾನಗಳು ತರಬೇತಿ ಹಾರಾಟದ ವೇಳೆ ಕಾಣೆಯಾಗಿದ್ದವು. ಅವುಗಳನ್ನು ಹುಡುಕಲು ಹೊರಟ ರಕ್ಷಣಾ ವಿಮಾನವು ಕಾಣೆಯಾಯಿತು. ಈ ಘಟನೆ ನಡೆದಿದ್ದು 1945ರಲ್ಲಿ. ಈ ಘಟನೆಯಿಂದ ಅನೇಕ ವಿಚಿತ್ರ ಕಥೆಗಳು ಹುಟ್ಟಿಕೊಂಡವು. ಕೆಲವರು ಏಲಿಯನ್ಗಳು ಈ ರೀತಿ ಮಾಡುತ್ತಿದ್ದಾರೆ ಎಂದು, ಅಟ್ಲಾಂಟಿಸ್ ಎಂಬ ನೀರೊಳಗಿನ ನಗರದಿಂದ ಈ ಘಟನೆ ನಡೆಯಿತು ಎಂದು, ಅಥವಾ ಸಮುದ್ರ ರಾಕ್ಷಸರು, ವಿಚಿತ್ರ ಕಾಂತಿಯ ಶಕ್ತಿಗಳಿಂದ ಈ ರೀತಿ ಹಡಗುಗಳು ಪತನವಾಗುತ್ತಿದೆ ಎಂದು ನಂಬಿದರು. ಆದರೆ ವಿಜ್ಞಾನಿಗಳ ಅಭಿಪ್ರಾಯವೇ ಬೇರೆ. ಅವರ ಪ್ರಕಾರ ಈ ಪ್ರದೇಶದಲ್ಲಿ ಆಗಾಗ ಭಾರೀ ಚಂಡಮಾರುತಗಳು, ಪ್ರಬಲ ಸಮುದ್ರದ ಪ್ರವಾಹಗಳು, ದೊಡ್ಡ ಅಲೆಗಳು ಹಾಗೂ ಮನುಷ್ಯರ ಕೆಲವು ತಪ್ಪುಗಳಿಂದ ಈ ಘಟನೆಗಳು ಸಂಭವಿಸುತ್ತವೆ ಎಂದು ವಾದಿಸಿದರು. ಜೊತೆಗೆ ವಿಶ್ವದ ಅತ್ಯಂತ ಬ್ಯುಸಿ ಸಮುದ್ರ ಮಾರ್ಗಗಳಲ್ಲಿ ಒಂದಾಗಿದೆ. ಹೀಗಾಗಿ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ. ಕಾರಣ ಏನೇ ಇರಲಿ, ಬರ್ಮುಡಾ ಟ್ರಯಾಂಗಲ್ ಇಂದಿಗೂ ಒಂದು ರಹಸ್ಯಮಯ ಸ್ಥಳವೇ. ಇದಕ್ಕೆ ಪ್ರಕೃತಿಯ ಸಾಮಾನ್ಯ ಘಟನೆಗಳೇ ಕಾರಣವೋ ಅಥವಾ ಯಾವುದೋ ಅಲೌಕಿಕ ಶಕ್ತಿಯೋ ಗೊತ್ತಿಲ್ಲ. ಈ ಜಾಗದ ಕುರಿತು ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ.